ಧಾರವಾಡ ತ್ಯಾಜ್ಯ ವಿಲೇವಾರಿ ಘಟಕದ ವಿಷಪೂರಿತ ಹೊಗೆಯಿಂದ ಆತಂಕ, ಆಸ್ತಮಾ ಸೇರಿ ಉಸಿರಾಟ ತೊಂದರೆಯಾಗುವ ರೋಗದ ಭೀತಿಯಲ್ಲಿ ಸ್ಥಳೀಯರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಧಾರವಾಡ ತ್ಯಾಜ್ಯ ವಿಲೇವಾರಿ ಘಟಕ ಸಾಕ್ಷಿಯಾಗಿದೆ. ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ತ್ಯಾಜ್ಯಕ್ಕೆ ಹಚ್ಚಿದ ಬೆಂಕಿ ವಿಷಪೂರಿತ ಗಾಳಿಯು 4-5 ನಗರಗಳಿಗೆ ಪಸರಿಸುತ್ತಿದ್ದು, ಇದರಿಂದಾಗಿ ನಗರ ನಿವಾಸಿಗಳು ಪಾಲಿಕೆ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುವ ಸ್ಥಿತಿ ನಿರ್ಮಾಣವಾಗಿದೆ. ಧಾರವಾಡ ಹೊಸ ಯಲ್ಲಾಪುರದ ಜನತ್ ನಗರಕ್ಕೆ ಹೊಂದಿಕೊಂಡಿರುವ ಧಾರವಾಡ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ತಂದು ಸುರಿಯುವ ಕಸಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚುತ್ತಾ ಬಂದಿದ್ದು, ಪ್ಲಾಸ್ಟಿಕ್ ಸೇರಿ ಇತರೆ ತ್ಯಾಜ್ಯಗಳು ಸುಟ್ಟು ವಿಷಪೂರಿತ ಹೊಗೆ ತ್ಯಾಜ್ಯ ವಿಲೇವಾರಿ ಘಟಕದ ಲಕ್ಷ್ಮೀನಗರ, ಜನತ್ ನಗರ, ಹೊಸ ಯಲ್ಲಾಪುರ, ಸರಸ್ವತಿಪುರ, ಟೋಲ್ ನಾಕಾ ನಗರಗಳಿಗೆ ಪಸರಿಸುತ್ತಿದೆ. ಈ ವಿಷಪೂರಿತ ಹೊಗೆ ಸೇವಿಸುತ್ತಲೇ ಇಲ್ಲಿನ ಸ್ಥಳೀಯರು ಜೀವನ ಸಾಗಿಸುತ್ತಾ ಬಂದಿದ್ದು, ಆರೋಗ್ಯ ಸಮಸ್ಯೆ ಭೀತಿಯಲ್ಲಿ ಜನ ದಿನಂಪ್ರತಿ ಪಾಲಿಕೆಗೆ ಹಿಡಿಶಾಪ ಹಾಕುತ್ತಿದ್ದಾರೆ. ಪ್ರತಿದಿನ ಮುಂಜಾನೆ ಸಂಜೆ ತ್ಯಾಜ್ಯ ವಿಲೇವಾರಿ ಘಟಕದಿಂದ ವಿಷಪೂರಿತ ದಟ್ಟ ಹೊಗೆ ಸ್ಥಳೀಯರ ನಿದ್ದೆಗೆಡಿಸಿದೆ. ಹಲವು ದಶಕಗಳಿಂದ ಸ್ಥಳೀಯರು ಮನವಿ ಹೋರಾಟ ಮಾಡುತ್ತಾ ಬಂದಿದ್ರು. ಪಾಲಿಕೆ ಅಧಿಕಾರಿಗಳು ಮಾತ್ರ ಇದಕ್ಕೆ ಕ್ಯಾರಿಗೆ ಮುತ್ತಿರುವುದಿಲ್ಲ. ಸ್ಥಳೀಯರಲ್ಲಿ ಮತ್ತಷ್ಟು ಆಕ್ರೋಶ ಹೆಚ್ಚಾಗಲು ಕಾರಣವಾಗಿದೆ. ಈಗಲಾದರೂ ಪಾಲಿಕೆ ಅಧಿಕಾರಿಗಳು ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಳಾಂತರಿಸಿ ಸ್ಥಳೀಯರ ಆರೋಗ್ಯ ಕಾಪಾಡ್ತಾರೋ ಇಲ್ವೋ ಕಾದು ನೋಡಬೇಕಿದೆ. ಸಂತೋಷ್ ಮೇದಾರ್, NKS TV4 ನ್ಯೂಸ್, ಧಾರವಾಡ.